ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ವಿಜಯಲಕ್ಷ್ಮಿ ಲೈಫ್. ನಾವಿವತ್ತು ಮುತ್ತತ್ತಿಗೆ ಬಂದಿದ್ವಿ. ಮುತ್ತತ್ತಿಲಿ ನನ್ನ ತಮ್ಮನ ಮಗಂದು ಮುಡಿ ತೆಗೆಯೋ ಕಾರ್ಯಕ್ರಮ ಇತ್ತು. ಹಾಗಾಗಿ ನಾವು ಎಲ್ಲರೂ ಮುತ್ತತ್ತಿಗೆ ಬಂದಿದ್ವಿ. ಎಲ್ಲರೂ ಅಂದರೆ ನಾನು, ನನ್ನ ಮಕ್ಕಳು, ಅಣ್ಣನ ಮಕ್ಕಳು, ಹಾಗೆ ನಮ್ಮ ಚಿಕ್ಕಮ್ಮ, ಅಮ್ಮ, ಇಷ್ಟು ಜನ ಮಾತ್ರ ಬಂದಿದ್ವಿ. ಇಲ್ಲಿ ಚಿಕ್ಕದಾಗಿ ಪಾರ್ಟಿ ಹಾಲ್ನ ಮಾಡಿ ತುಂಬ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ಅಂದರೆ ನೆರವಿ ಆಗಿರ್ಬೋದು, ಮಕ್ಕಳು ಮುಡಿ ತೆಗೆಸೋದು, ನಾಮಕರಣ, ಹಾಗೆ ವಿಶೇಷವಾಗಿ ದೇವರಿಗೆ ಹರಕೆ ಕಟ್ಟಿರ್ತಾರಲ್ಲ, ಇವರೆಲ್ಲ ಬಂದು ಇಲ್ಲಿ ಪೂಜೆಗಳನ್ನ ಮಾಡ್ತಾರೆ. ನಾವು ಇಲ್ಲಿ ಬಂದು 1 ಗಂಟೆ ಆಯಿತು. ನಾವು ಸೇರಬೇಕಾದ ಪಾರ್ಟಿಯಲ್ಲಿ ನಮ್ಗೆ ಸಿಕ್ಕಲೇ ಇಲ್ಲ. ತುಂಬ ಹೊತ್ತು ಹುಡುಕಾಡ್ಬಿಟ್ವಿ. ಯಾಕಂದರೆ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಚಿಕ್ಕಮ್ಮರು ಮಾಡಿದರು. ಆದರೆ ನಮ್ಗೆ ಅದು ಸಿಕ್ಕೇ ಇಲ್ಲ. ನಾವು ಎಷ್ಟೋ ಸರಿ ಅಲ್ಲೇ ಓಡಾಡಿದ್ದೀವಿ, ನಾನು ನಮ್ಮ ಅಣ್ಣ. ನಮ್ಗೆ ಸಿಕ್ಕಲೇ ಇಲ್ಲ. ಒಂದು ಕಡೆ ಅವರು ನಮ್ಮ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಇಲ್ಲಿ ಹೊಳೆ ಹತ್ರ ಏನಾದರೂ ಮಾಡ್ತಾವ್ರ ಅಂತ ಬಂದು ನೋಡಿದ್ವಿ. ಹೊಳೆ ನೋಡಿದ್ರೆ ಒಂದು ಚಿಕ್ಕ ಹೊಳೆ ಥರ ಹರಿತಾ ಇತ್ತು. ನಾವು ಶ್ರಾವಣ ಟೈಮಲ್ಲಿ ಇಲ್ಲಿ ಬರ್ತೀವಿ ನೋಡಿ, ಇಲ್ಲಿ ಕಾರ್ಗಳು ನಿಲ್ಲಿಸಿದಾರಲ್ಲ, ಇಲ್ಲಿವರೆಗೂ ತುಂಬಿ ಹರಿತಾ ಇರುತ್ತೆ, ಅಷ್ಟು ನೀರಿರುತ್ತೆ. ಆದರೆ ಈಗ ಬೇಸಿಗೆ ಅಲ್ವಾ, ಒಂದು ಚಿಕ್ಕ ಹೊಳೆ ಥರ ಹರ್ಕೊಂಡು ಹೋಗ್ತಾ ಇತ್ತು ಅಷ್ಟೇ ನೀರು. ನಮಗೆ ಹೋದ ವರ್ಷ ಮತ್ತು ಆಚೆ ವರ್ಷ ನಮಗೆ ಸರಿಯಾಗಿ ಮಳೆ ಆಗಿಲ್ಲ ಈ ಕಡೆ. ಹಾಗಾಗಿ ನಮಗೆ ನೀರು ತುಂಬಾ ಪ್ರಾಬ್ಲಮ್ ಇದೆ. ಪ್ರಾಣಿಗಳಿಗೂ ಸಹ ನೀರು ಸಾಕಾಗಲ್ವೇನೋ, ಅಷ್ಟು ಕಡಿಮೆ ಇತ್ತು ನೀರು. ಇಲ್ಲೆಲ್ಲ ಹುಡ್ಕಾಡಿದ್ವಿ, ನಮಗೆ ಪಾರ್ಟಿಯಲ್ಲಿ ಸಿಕ್ಕೇ ಇರಲಿಲ್ಲ. ಫೈನಲ್ಲಿ ಸಿಕ್ತು. ಮಕ್ಕಳೆಲ್ಲ ತುಂಬ ಬಿಸಿಲಲ್ಲಿ ಓಡಾಡಿರೋದ್ರಿಂದ ತುಂಬ ಸುಸ್ತಾಗ್ಬಿಟ್ಟಿದ್ರು. ಎಲ್ಲ ಬಂದ ತಕ್ಷಣ ಕುತ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ. ನೆರಳು ಸಿಕ್ತಲ್ಲಪ್ಪ ಅಂತಂದ್ಬಿಟ್ಟು, ಅಷ್ಟು ಬಿಸಿಲಿತ್ತು ಹೊರಗಡೆ. ರೆಸ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನನ್ನ ಚಿಕ್ಕಮ್ಮನ ಸೊಸೆದೀರು, ಮಕ್ಕಳು ಎಲ್ಲರೂ ನಿನ್ನೆನೇ ಬಂದು ಇಲ್ಲಿ ಸ್ಟೇ ಆಗಿ ಪೂಜೆಗೆ ಅಡುಗೆಗೆಲ್ಲ ಅರೇಂಜ್ ಮಾಡಿ ಎಲ್ಲ ರೆಡಿಯಾಗಿತ್ತು. ನಾವು ಬರೋಷ್ಟರಲ್ಲಿ ಇವರು ಪೂಜೆನ ನಮಗೋಸ್ಕರ ಪೂಜೆಗೆ ವೆಯ್ಟ್ ಮಾಡ್ತಾಯಿದ್ರು. ನಾವು ಬಂದ ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಮಗುಗೆ ನಾವೆಲ್ಲ ಹೊಸಬ್ರಾಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಅವ್ನು ಬರ್ತಾ ಇರಲಿಲ್ಲ. ತುಂಬಾ ಹೇಳ್ತಾ ಇದ್ದ. ಅವ್ರ ಅಮ್ಮನ ಬಿಟ್ಟು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಅವನು. ಅಷ್ಟು ಅಳ್ತಾ ಇದ್ದ. ನಾನು ಅವ್ನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ, ಕ್ಯಾಮ್ರಾಮ್ಯಾನ್ ಇದ್ರಲ್ಲ, ಆಮೇಲೆ ಬೇಕಾದರೆ ಶೇರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವನದು ಇಲ್ಲಿ ಬರ್ತಾ ಇರೋದಾನೆ ನೋಡಿ, ಇವನಿಗೆ ನಾವು ಮುಡಿ ತೆಗೆಸ್ಬಿಟ್ಟು ಪೂಜೆ ಮಾಡಿ, ಅಮ್ಮ ಅವರೆಲ್ಲ ಗಿಫ್ಟ್ ತಂದಿದ್ರಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು, ಸರಿ ಬೇಗ ಊಟ ಮುಗಿಸ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ನನ್ನ ಮಕ್ಕಳೆಲ್ಲ ನಾವು ಹೊಳೆ ಹತ್ರ ಹೋಗಬೇಕು, ಆಟ ಆಡಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ನೀವು ಬೇಗ ಊಟ ಮುಗಿಸಿ ಹೋಗೋಣ ಅಂತ ಹೇಳ್ತಿದ್ದೆ. ಯಾಕಂದರೆ ಅಲ್ಲಿ ನೀರಿರಲಿಲ್ಲ. ನಾನು ಇಲ್ಲಿ ಮುತ್ತತ್ತಿಗೆ ಕರ್ಕೊಬಂದಿದ್ದೆ, ಅವ್ರನ್ನ ಆಟ ಆಡಿಸ್ಬೇಕು ಅಂತ ಕರ್ಕೊಬಂದೆ. ಬಟ್ ಅವರು ಅದಕ್ಕೋಸ್ಕರ ಬೇಗ ಊಟ ಮಾಡಿದ್ರು. ಬಂದು ನೋಡಿದ್ರೆ ನೀರೇ ಇರಲಿಲ್ಲ. ಅವರು ಒಂದು ಸರಿ ರಿಯಾಲಿಟಿ ನೋಡ್ಕೊಳ್ಳಿ ಮಕ್ಕಳು ಕಣ್ ತುಂಬ ಅಂತಂದ್ಬಿಟ್ಟು ಕರ್ಕೊಂಡೋದೆ. ಬೇಡ, ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಎಲ್ಲರೂ ಡಿಸೈಡ್ ಮಾಡಿದ್ವಿ, ಹೊಳೆ ಹತ್ರ ಹೋಗೋದು ಬೇಡ ಅಂತಂದ್ಬಿಟ್ಟು. ನಾವು ದೇವಸ್ಥಾನದ ಹತ್ರ ಹೋಗಿದ್ವಿ, ಅದ್ರದ್ದು ಕ್ಲಿಪ್ಪಿಂಗ್ ತೆಗ್ದಿಲ್ಲ, ಹಾಗಾಗಿ ಯಾಕೆ ಇಲ್ಲ ಇಲ್ಲಿ. ಸರಿ, ಇವಾಗ ನಾವು ವಾಪಸ್ ಹೊರಟ್ವಿ. ಎಷ್ಟು ಫಾರೆಸ್ಟ್ ಎಷ್ಟು ಒಣಗೋಗ್ಬಿಟ್ಟಿತ್ತು ಅಂತಂದರೆ, ಪ್ರಾಣಿಗಳು ಅಷ್ಟೇ, ಜಿಂಕೆಗಳು ತುಂಬ ರೋಡ್ ಸೈಡಲ್ಲಿ. ಮನುಷ್ಯರು ಅನ್ನೋ ಭಯನೇ ಇಲ್ಲ ಅವಕ್ಕೆ. ಅಲ್ಲೇ ಹತ್ತತ್ರನೇ ಎಲ್ಲ ಓಡಾಡ್ಕೊಂಡಿದ್ವು. ನಾನು ಫಸ್ಟ್ ಟೈಮ್ ಅವನ ಹತ್ತಿರದಿಂದ ನೋಡಿರೋದು ನಾನು. ನೋಡಿ, ಎಷ್ಟು ಕಾಡೆಲ್ಲ ತುಂಬ ಒಣಗೋಗ್ಬಿಟ್ಟಿತ್ತು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಒಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.